ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 106 ಕೋಟಿ ರು ಭ್ರಷ್ಟಾಚಾರ. ಡಾಕ್ಟರ್ ಕೆ ಅಂಜುಮ್ ಆಫೀಸ್ ಅಮಾನತಿಗೆ ಆಗ್ರಹ. ಸಿಬಿಐ ತನಿಖೆಗೆ ಒತ್ತಾಯ. ಭೀಮಪುತ್ರಿ ರೇವತಿ ರಾಜ್ ಅವರು ಮಾಡಿದರು. ಸಮಾಜ ಕಲ್ಯಾಣ ಇಲಾಖೆಯ ಅಧೀನ ಸಂಸ್ಥೆಯಾದ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಲ್ಲಿ ಎಸ್ಸಿಪಿ ಟಿಎಸ್ಪಿ ನಿಧಿಯಲ್ಲಿ ಬಹಿರಂಗ ಲೂಟಿ ನಡೆಯುತ್ತಿದ್ದು, ಅಧಿಕಾರ ದುರುಪಯೋಗ, ನಕಲಿ ಟೆಂಡರ್ ಮತ್ತಿತರೆ ವಾಮಮಾರ್ಗದ ಮೂಲಕ 106 ಕೋಟಿ ರು ಅಕ್ರಮ ನಡೆಸಲಾಗಿದೆ. ಈ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು ಎಂದು ಭೀಮಪುತ್ರಿ ಬ್ರಿಗೇಡ್ ಸಂಸ್ಥಾಪಕರಾದ ರೇವತಿ ರಾಜ್ ಅವರು ಆರೋಪಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅನೇಕ ದಲಿತ ಪರ ಸಂಘಟನೆಯ ಅಧ್ಯಕ್ಷರುಗಳು ಹಾಗೂ ಮುಖಂಡರುಗಳು ಉಪಸ್ಥಿತರಿದ್ದರು. ಈ ಎಲ್ಲ ಅಕ್ರಮಗಳಿಗೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಆಡಳಿತಾಧಿಕಾರಿ ಡಾಕ್ಟರ್ ಕೆ ಅಂಜುಮ್ ಆಫೀಸ್ ಕಾರಣಕರ್ತರಾಗಿದ್ದು, ಇವರನ್ನು ಕೂಡಲೇ ಅಮಾನತಿನಲ್ಲಿಟ್ಟು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಡಾಕ್ಟರ್ ಅಂಜುಮ್ ಅವರು ತಮ್ಮ ಸ್ವಂತ ತಾಯಿಯ ಖಾತೆಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿಸಿಕೊಂಡು ಭಾರೀ ಅಕ್ರಮಗಳಿಗೆ ಕಾರಣಕರ್ತರಾಗಿದ್ದಾರೆ. ಡಾಕ್ಟರ್ ಕೆ ಅಂಜುಮ್ ಆಫೀಸ್ ವಿರುದ್ಧ ಜನವರಿ 29ರಂದು ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ದು, ರಾಜ್ಯದ ಮುಖ್ಯ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಇಲಾಖಾ ಆಯುಕ್ತರು ಮತ್ತಿತರೆ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಇವರ ವಿರುದ್ಧ ದೂರು ನೀಡಿ ಕಾನೂನು ಕ್ರಮಕ್ಕೆ ಮುಂದಾದ ಹಿನ್ನೆಲೆಯಲ್ಲಿ ಡಾಕ್ಟರ್ ಕೆ ಅಂಜುಮ್ ಆಫೀಸ್ ಅವರು ತಮ್ಮ ಮೇಲೆ ಸುಲಿಗೆ ಆರೋಪ ಹೊರಿಸಿ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಿಸಿದ್ದಾರೆ. ಪೊಲೀಸರ ಮೂಲಕ ತಮ್ಮನ್ನು ಬಂಧಿಸಿ ತಮ್ಮ ಹೋರಾಟವನ್ನು ಹತ್ತಿಕ್ಕಲು ವ್ಯವಸ್ಥಿತ ಪಿತೂರಿ ನಡೆಸಿದ್ದಾರೆ. ಜೊತೆಗೆ ಅಕ್ರಮಗಳನ್ನು ಮುಚ್ಚಿ ಹಾಕಲು ತಮ್ಮ ಜೊತೆ ರಾಜಿ ಸಂಧಾನದ ಪ್ರಯತ್ನಕ್ಕೂ ಸಹ ಮುಂದಾಗಿದ್ದರು. ಆದರೆ ತಾವು ಇದಕ್ಕೆ ಸಮ್ಮತಿಸಲಿಲ್ಲ ಎಂದು ರೇವತಿ ರಾಜ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ದಲಿತ ಸಮುದಾಯದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. 29ನೇ ತಾರೀಕು ದೂರು ದಾಖಲು ಮಾಡಿದೆ. 30ನೇ ತಾರೀಕು ನನ್ನನ್ನು ಅಪ್ರೋಚ್ ಮಾಡ್ತಾರೆ ಇದೇ KS ಆಫೀಸರು. ಮೇಡಮ್, ನೀವು ಹೆಂಗೆ ನನ್ನ ಮೇಲೆ FIR ಮಾಡಿದ್ರಿ, ಭಾಳ ಬೇಜಾರಾಯಿತು. ನಾವು ವಯಾ ಮೀಡಿಯಾ ಕೂತು ಮಾತಾಡಿ ಸೆಟ್ಲ್ ಮಾಡ್ಕೊಳ್ಬೋದಾಗಿತ್ತು, ನೀವು ಮಾತಾಡ್ಬೋದಾಗಿತ್ತು. ನನ್ನ ವಿರುದ್ಧ FIR ಯಾಕೆ ಮಾಡಿದ್ರಿ ಅಂತೆಲ್ಲ ಕೇಳ್ತಾರೆ. ಮಾತುಕತೆ ಕರೀತಾರೆ, ಆದರೆ ನಾನು ರೆಸ್ಪಾಂಡ್ ಮಾಡೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ದೀನಿ. ಅದಾದ ನಂತರದಲ್ಲಿ ಫಾಲ್ಸ್ FIR ಮಾಡ್ತಾರೆ. ಸರ್ಕಾರದ ನಾನು DCRಗೂ ಸಹ ಅಣ್ಣನೂ ಇದ್ರು ನಮ್ಮ ಜೊತೆಗೆ ಹೋಗಿ ದೂರು ಕೊಟ್ಟಿದ್ದೀವಿ. ಸರ್ಕಾರ ಏನು ಹೇಳಿದೆ, KS IS ಆಫೀಸರ್ಗಳ ವಿರುದ್ಧ ಪರ್ಮಿಷನ್ ಇಲ್ಲದೆ ನೀವು FIR ಮಾಡೋಂಗಿಲ್ಲ. ಸೊ ನಮ್ಮ ಇಲಾಖೆಗಳಲ್ಲಿ ಆ ಥರ ಇನ್ಸ್ಟ್ರಕ್ಷನ್ ಇದೆ. ಯಾರೂ ಸಹ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮಿನಿಸ್ಟ್ರುಗಳಿಗೆ ಕೇಳಿದ್ರೆ ತನಿಖೆ ಮಾಡ್ತೀನಿ ಅಂದರೆ ಕಾಮನ್ ಆಗಿಬಿಟ್ಟಿದೆ. ಅದೇನು ಎಫೆಕ್ಟೇ ಆಗ್ತಾ ಇಲ್ಲ ಸರ್ಕಾರಕ್ಕೆ. ನಾವು ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಅಂದರೆ ನೀವು ಯಾವಾಗ ತನಿಖೆ ಮಾಡಿಸ್ತೀರಾ? ಅಂದರೆ ಇದು ವ್ಯವಸ್ಥಿತವಾಗಿ ನಡೀತಾ ಇದೆಯಾ ಈ ಷಡ್ಯಂತ್ರಗಳು? ಅದನ್ನು ಹೊರಗಡೆ ಹಾಕಿದ್ದಕ್ಕೆ ನಮ್ಮ ಬಾಯಿ ಮುಚ್ಚೋ ಕೆಲಸ ಮಾಡ್ತೀರಾ? ಎಲ್ಲಿವರೆಗೆ ಬಾಯಿ ಮುಚ್ಚಿಸ್ತೀರಾ? ಎಲ್ಲಿವರೆಗೆ ನೀವು ದುಡ್ಡು ಕೊಟ್ಟು ಬಾಯಿ ಮುಚ್ಚೋ ಕೆಲಸ ಮಾಡ್ತೀರಾ? ಎಲ್ಲಿವರೆಗೆ FIR ಮಾಡಿ ನೀವು ಬಾಯಿ ಮುಚ್ಚೋ ಕೆಲಸ ಮಾಡ್ತೀರಾ? ಎಲ್ಲರೂ ಆ ಥರ ಇರಲ್ಲ. ಸಿಡಿದು ನಿಲ್ಲಲಿಕ್ಕೆ ಭಾಳ ದೊಡ್ಡ ಒಂದು ಭೀಮ ಪಡೆನೇ ರೆಡಿ ಇದೆ. ಮುಂದಿನ ದಿನಗಳಲ್ಲಿ ಇದೇ ಧೋರಣೆ ಮುಂದುವರೆದ್ರೆ ರಾಜ್ಯಾದ್ಯಂತ ನಾವು ನಮ್ಮ ಸಹೋದರರೆಲ್ಲ ಹೇಳಿದರು, ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಇರ್ಬೋದು, ವಿಧಾನಸೌಧ ಮುತ್ತಿಗೆ ಇರ್ಬೋದು, ಸಂಬಂಧಪಟ್ಟ SC ST ಎಲ್ಲ ಮಿನಿಸ್ಟ್ರುಗಳು, MLAಗಳು, MP ಗಳು ಪ್ರತಿಯೊಬ್ಬರು ಮನೆ ಮುಂದೆನೂ ಹೋಗಿ ಕಾರಣ ಕೇಳ್ತೀವಿ. ಯಾಕೆ ನೀವು ಪ್ರಶ್ನೆ ಮಾಡಲ್ಲ? ಯಾಕೆ ನಮ್ಮ ದುಡ್ಡು ಮಿಸ್ಯೂಸ್ ಆದರೆ ನೀವು ಮಾತಾಡಲ್ಲ? ಯಾಕೆ ನಮ್ಗಳನ್ನ ಪ್ರಶ್ನೆ ಮಾಡಿದವ್ರ ಮೇಲೆ FIR ಇದ್ರೆ ನೀವು ಅದನ್ನು ಕೇಳೋದಿಲ್ಲ ಅಂತ ನಾವು ಅವ್ರನ್ನ ಪಬ್ಲಿಕಲ್ಲಿ ಕೇಳ್ತೀವಿ. ಪ್ಲಸ್ ನಾನು ಇದನ್ನು ಇಲ್ಲಿವರೆಗಿಲ್ಲ, ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದ್ದೀನಿ. PMO ಆಫೀಸ್ವರೆಗೂ ದೂರು ಮಾಡಿದ್ದೀನಿ, ನ್ಯಾಷನಲ್ SC ST ಕಮಿಷನಿಗೆ ಹೋಗಿದ್ದೀನಿ, ನ್ಯಾಷನಲ್ ಹ್ಯೂಮನ್ ರೈಟ್ಸಿಗೆ ಹೋಗಿದ್ದೀನಿ, ಸ್ಟೇಟ್ ಹ್ಯೂಮನ್ ರೈಟ್ಸ್ಗೆ ಹೋಗಿದ್ದೀನಿ, ಎಲ್ಲ ಕಾಂಪಿಟೇಟಿವ್ ಅಥಾರಿಟಿಗೆ ಹೋಗಿದ್ದೀನಿ. ಇದುವರೆಗೂ ಒಂದು ಸಣ್ಣ ಆ್ಯಕ್ಷನ್ ಆಗಿಲ್ಲ. ಇಲಾಖಾ ಮಿನಿಸ್ಟ್ರು ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಅಣ್ಣ, ನಿಮ್ಮ ಮೇಲೆ ಭಾಳ ಗೌರವ ಇದೆ ನನಗೆ. ಬಾಯಿ ತುಂಬ ನೀವು ನನ್ನನ್ನು ಮಾತಾಡಿಸ್ತೀರಾ. ನಾನೆಲ್ಲ ನಿಮಗೆ ಆ ಥರ ರಾಂಗ್ ಸ್ಟೆಪ್ ತೊಗೊಳ್ತೀನಿ ಅನ್ಸುತ್ತಾ? ನಾನು ನಿಮಗೆ ಹೇಳಿದೆ, ಅಣ್ಣ ನಂದು ಏನಾದರೂ ಡಾಕ್ಯುಮೆಂಟ್ ಅವಕಾಶ ಕೊಡಿ, ಡಾಕ್ಯುಮೆಂಟ್ ನೋಡಿ. ನೀವು ನಂದು ಒಂದೇ ಒಂದು ತಪ್ಪಿದರೆ, ಒಂದು ಸ್ಟೆಪ್ ರಾಂಗ್ ಇಟ್ಟಿದ್ರೆ ನಾನು ಇನ್ಯಾವತ್ತೂ ಚಳುವಳಿನಲ್ಲಿರಲ್ಲ, ನನ್ನ ಮುಖ ತೋರಿಸಲ್ಲ ಅಂತ ಒಂದು ಅವಕಾಶ ಕೊಡಲಿಲ್ಲ. ಯಾಕೆ? ಅಷ್ಟು ಇಲಾಖೆ ಕೊಟ್ಟಿದ್ದೀನಿ, ಒಂದು ನನಗೆ ನೋಟಿಸ್ ಕೊಡಲಿಲ್ಲ. ನೀವು ಬಂದು ನಿಮ್ಮ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ಅಂತ ಯಾಕೆ ನನಗೆ ನೋಟಿಸ್ ಕೊಡ್ತಾ ಇಲ್ಲ? ಅಯ್ಯಮ್ಮನ ಫಾಲ್ಸ್ FIR ಹಾಕ್ಬಿಟ್ಟು FIR ಮಾಡಿದ್ದೀನಿ ಅಂತ ಹಾಕಿದರೆ ನೀವು ಸುಮ್ಮನೆ ಆಗ್ಬಿಟ್ರ? ನನಗೆ ಯಾಕೆ ನೋಟಿಸ್ ಕೊಟ್ಟರೆ ನೀವು ಕರಿತಾ ಇಲ್ಲ? ಡಾಕ್ಯುಮೆಂಟ್ ಶೋ ಮಾಡಿ ಅಂತ ಕೇಳಿ. ಐ ಆಮ್ ರೆಡಿ ಟು ಶೋ ದ ಡಾಕ್ಯುಮೆಂಟ್. ನೀವು ಕೇಳಲಿಲ್ಲ, ನಾನು ಮೀಡಿಯಾ ಕೊಟ್ಟಿದ್ದೀನಿ. ಮುಂದಿನ ವಾರ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀನಿ, ಇನ್ನಷ್ಟು ರಾಶಿ ಡಾಕ್ಯುಮೆಂಟ್ ರಿಲೀಸ್ ಮಾಡ್ತೀನಿ. ಮೋರ್ ದೆನ್ 100 CR ಹಗರಣ ಇದು. ಇಷ್ಟು ಡಾಕ್ಯುಮೆಂಟ್ ಇಲ್ಲ, ರಾಶಿ ಬಂಡಲ್ ಇದೆ ಡಾಕ್ಯುಮೆಂಟ್ಸು. ಎಲ್ಲವನ್ನ ರಿಲೀಸ್ ಮಾಡ್ತೀನಿ. ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು.
ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಆಗಬೇಕು, ತಲೆದಂಡ ಆಗಬೇಕು, ಅವರ ಆಸ್ತಿ ಪಾಸ್ತಿ ಮುಟ್ಟುಗೋಲಾಗಿ ಅಮೌಂಟನ್ನು ವಾಪಸ್ ಹಾಕ್ಕೊಳ್ಬೇಕು. ಇದಷ್ಟೇ ನಮ್ಮೆಲ್ಲರ ಒಂದು ಸಂಘಟಿತವಾಗಿ ಇಡ್ತಾರಂಥ ಬೇಡಿಕೆ. ಅವರು ಮಾಡಲಿಲ್ಲ ಅಂದರೆ ನಾವು ಇದೆಲ್ಲವನ್ನು CBI ತನಿಖೆಗೆ ಒಪ್ಪಿಸಲೇಬೇಕು ಅನ್ನೋದು ನಮ್ಮ ಮುಂದಿನ ಹೋರಾಟದ ಕ್ರಮ ಆಗುತ್ತೆ.